ಜಗವೆಲ್ಲ ಶಿವಲೀಲೆ. ಆಹಾ, ಈ ಸಭೆಯು ಎಷ್ಟು ರಮ್ಯವಾಗಿ ಕಂಗೊಳಿಸುತ್ತಿರುವುದು. ಈ ಸಭೆಯನ್ನು ಯಾವ ರೀತಿಯಾಗಿ ಸಂತೋಷಪಡಿಸಲಿ. ಓಹೋ, ನೆನಪಿಗೆ ಬಂತು. ಸತ್ಯಸಂಧನಾದ ಹರಿಶ್ಚಂದ್ರ ಮಹಾರಾಜರ ಚರಿತ್ರೆಯನ್ನು ನಟಿಸಿ ತೋರುವೆನು. ಈ ದಿನ ಮಹಾಸುದಿನ. ಪೂಜ್ಯರಾದ ಸಭಾ ಸದಸ್ಯರ ಮನಸ್ಸನ್ನು ಸಂತೋಷಪಡಿಸಿ ನಾನು ಧನ್ಯನಾಗುವೆನು. ನಟಿಯನ್ನು ಕರೆದು ಆಲೋಚಿಸುವೆನು. ಹಾರಿಯೇ, ನಿನ್ನ ಅಲಂಕಾರ ಪೂರ್ತಿಯಾಗಿದ್ದರೆ ಹಿತ್ತ ಬಾ. ಬಾರೆ ಮಣಿ ಪ್ರಾಣಮಣಿ, ಬಾರೆ ಗುಣಮಣಿ ಪ್ರಿಯೇ. ಬಾರೆ ಮಣಿ ಪ್ರಾಣಮಣಿ, ಬಾರೆ ಗುಣಮಣಿ ಪ್ರಿಯ. ಸೂರ್ಯ ಜನರು ಸೇರಿಹರು, ಸೂರ್ಯ ಜನರು ಸೇರಿಹರು, ಬಾರೆ ನರಗಿಣಿ ಪ್ರಿಯ. ಬಾರೆ ಮಣಿ ಪ್ರಾಣಮಣಿ, ಬಾರೆ ಗುಣಮಣಿ ಪ್ರಿಯೇ. ನಮಸ್ಕರಿಸುವೆನು. ಆರ್ಯ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಿದ ಕಾರಣವಾದರೂ ಏನು? ಹಾರಿಯೇ, ನಮ್ಮ ನಟನಾ ವೃಂದದವರೆಲ್ಲ ಸಿದ್ಧರಾಗಿರುವರೇ. ಹಾರಿಯೇ, ಏಕೆ ಸುಮ್ಮನಿರುವೆ? ನಾಟಕದ ಮುಖ್ಯ ದ್ವಾರದಲ್ಲಿ ಯಾವುದಾದರೂ ಒಂದು ಋತುವನ್ನು ಕುರಿತು ಗಾನವನ್ನು ಆರಂಭಿಸು. ಆರ್ಯ, ಯಾವ ಋತುವನ್ನು ಕುರಿತು ಗಾನವನ್ನು ಪಾಡಲಿ? ಹಾರಿಯೇ, ಈಗ ನೆರೆದಿರುವ ವಸಂತ ಋತುವನ್ನು ಕುರಿತು ಗಾನವನ್ನು ಆರಂಭಿಸು. ಹಾಗೆ ಆಗಲಿ. ಸಂತೋಷ ಪಡುತ್ತಿದೆ ಬಾನಾಡಿಗ
ಚಂದ್ರನು ನಾನೇ ತಾರೆಯು ನೀನೆ ಆರ್ಯ ಚಂದ್ರನು ನಾನೇ ತಾರೆಯು ನೀನೆ ಒಲಿದು ನನ್ನನ್ನು ಸೇರುವ ಬಾರೆ ಒಲಿದು ನನ್ನನ್ನು ಸೇರುವ ಬಾರೆ ಅಂದ ಚಂದದಿಂದ ಬಂದು ತಂದಿ ಸೇರುವಾರೆ ಅಂದ ಚಂದದಿಂದ ಬಂದು ತಂದಿ ಸೇರುವಾರೆ ಪ್ರಿಯ ರಮಣಿ ಕರೆಯುವೆ ಬಾ ಅರುಷದಿ ನಲಿಯುತ್ತ ಬಾಬಾರೆ ಅರುಷದಿ ನಲಿಯುತ್ತ ಬಾಬಾರೆ ಪ್ರಿಯ ರಮಣಿ ಮೋಹನ ನಾನೇ ಮೋಹಿನಿ ನೀನೆ ಮೋಹನ ನಾನೇ ಮೋಹಿನಿ ನೀನೆ ಒಲಿದು ನನ್ನನ್ನು ಸೇರುವ ಬಾರೆ ಒಲಿದು ನನ್ನನ್ನು ಸೇರುವ ಬಾರೆ ಅಂದ ಚಂದದಿಂದ ಬಂದು ತಂದಿ ಸೇರುವಾರೆ ಅಂದ ಚಂದದಿಂದ ಬಂದು ತಂದಿ ಸೇರುವಾರೆ ಪ್ರಿಯ ರಮಣಿ ಕರೆಯುವೆ ಬಾ ಅರುಷದಿ ನಲಿಯುತ್ತ ಬಾಬಾರೆ ಅರುಷದಿ ನಲಿಯುತ್ತ ಬಾಬಾರೆ ಪ್ರಿಯ ರಮಣಿ ಆರ್ಯ ಚಂದಿರ ನೀನು ತಾರೆಯು ನಾನು ಚಂದಿರ ನೀನು ತಾರೆಯು ನಾನು ಹರುಷದಿ ಕರೆಯುವೆ ಬಾ ಪ್ರಿಯ ಬಳಿಗೆ ಹರುಷದಿ ಕರೆಯುವೆ ಬಾ ಪ್ರಿಯ ಬಳಿಗೆ ಅಂದ ಚಂದದಿಂದ ಬಂದು ಸಂಧಿ ಸೈನ್ಯರಾಜ ಅಂದ ಚಂದದಿಂದ ಸಂಧಿ ಸೈನ್ಯರಾಜ ಅಂದ ಚಂದದಿಂದ ಬಂದು ಸಂಧಿ ಸೈನ್ಯರಾಜ ಅಂದ ಚಂದದಿಂದ ಬಂದು ಸಂಧಿ ಸೈನ್ಯರಾಜ ಯರಮಣ ಕರೆಯುವೆ ಬಾ ಹರುಷದಿ ಕರೆ ಬಾಬಳಿಗೆ ಹರುಷದಿ ಕರೆ ಬಾಬಳಿಗೆ ಯರಮಣ ಹರೇ ಈ ಗ್ರೀಷ್ಮ ಕಾಲವು ಬಹು ಕಮನೀಯವಾದದ್ದು ನೋಡು ಹರೇ ಸ್ವಾಮಿ ಹರೇ ಏಕೆ ಸುಮ್ಮನಿರುವೆ ನಿನ್ನ ಗಾನದಿಂದ ಈ ಸಭಾ ಸದಸ್ಯರೆಲ್ಲರೂ ಆನಂದ ಪರವಶರಾದರು ಹಾಗೆ ಆಗಲಿ ಆರ್ಯ ಹರೇ ಇನ್ನು ವೇಳೆಯಾಯಿತು ನಮ್ಮ ಮಕರಂದನು ವಿಶ್ವಾಮಿತ್ರನು ಭೂಮಿಕೆಯಂ ಧರಿಸಿ ರಂಗಮಂಟಪವನ್ನು ಅಲಂಕರಿಸುತ್ತಿರುವನು ಆದ್ದರಿಂದ ಮುಂದಾಗುವ ಕಾರ್ಯದಲ್ಲಿ ನಾವು ಕೂಡ ಸಿದ್ಧರಾಗೋಣ ನಡೆ ಹಾಗೆ ಆಗಲಿ ಆರ್ಯ ಹರೇ ಈ ನಿನ್ನ ಗಾನದಿಂದ ಈ ಸಭಾ ಸದಸ್ಯರೆಲ್ಲರೂ ಆನಂದ ಪರವಶರಾದರು ಇಂದು ನಿನ್ನ ಈ ಗಾನದಲ್ಲಿ ಈ ಸಭೆಯನ್ನು ಕುರಿತು ಒಂದು ಗಾನವನ್ನು ಆರಂಭಿಸು ಹಾಗೆ ಆಗಲಿ ಆರ್ಯ ದೇವನೇ ಬಾರ ಒಲವೇ ದೇವನೇ ಬಾರ ಆನಂದವ ಕಾವ್ಯಾಸ್ತ್ರದ ಬಾರ ಒಲವೇ ದೇವನೇ
ಪ್ರಾಣೇಶ್ವರ. ಕೋಮಲಾಂಗನಿ ಎನ್ನ ದೇವನೇ, ನಲಿದು ನಲಿದು ಬಾರ ಒಲವೇ ದೇವನೇ ಬಾ. ನಕ್ಷತ್ರಿಕಾ ನಕ್ಷತ್ರಿಕಾ ಎಲ್ಲ ಇದೆಯಾ? ಅಂಡ ಪಿಂಡ ಬ್ರಹ್ಮಾಂಡ. ಅಂಡ ಪಿಂಡ ಬ್ರಹ್ಮಾಂಡದಲ್ಲಿ ಅಂಡ ಅಂದ್ರೆ ಪಿಂಡ ಅಂದ್ರೆ ಏನು ಗುರುಗಳೇ? ನಿನ್ ಪಿಂಡ ಗುರುಗಳೇ ಬ್ರಹ್ಮಾಂಡವನ್ನೊಡಗುವುದೇ ಕಲೆ, ಬ್ರಹ್ಮಾಂಡವನ್ನೊಡಗುವುದೇ ಕಲೆ, ಉದಯವಾಗುವುದಯೊಂದಿಗಲೇ ಬ್ರಹ್ಮಾಂಡವನ್ನೊಡಗುವುದೇ ಕಲೆ. ಅವನ ಮಡದಿ ಮಕ್ಕಳ ಇಲೇ ನಕ್ಷತ್ರಿಕನೇ, ನಾನು ಇಂದ್ರನ ಸಭೆಯಲ್ಲಿ ಗೈದ ಶಪಥವು ಸಫಲವಾಗುವುದೇ? ಗುರುಗಳೇ, ತಮ್ಮ ತಪಶಕ್ತಿಯ ಪ್ರಭಾವದಿಂದ ಬ್ರಹ್ಮಾಂಡವನ್ನೇ ತಲೆಕೆಳಗಾಗಿ ಮಾಡಲವಲ್ಲರಾದರೂ ಕೇವಲ ಒಬ್ಬ ನರಮಾನವನನ್ನು ಪಥಭ್ರಷ್ಟನಾಗಿ ಮಾಡುವುದು ನಿಮಗೆ ಅಸಾಧ್ಯವೇ ಗುರುಗಳೇ? ಚಿಂತಿಸದೆ ಮುಂದಿನ ಕಾರ್ಯವನ್ನು ಯೋಚಿಸಿ ಗುರುಗಳೇ. ಹೌದು, ನಮಗೆ ಯಾವುದೋ ಅಸಾಧ್ಯವಲ್ಲ. ಆದರೆ ನಿಷ್ಕಾರಣವಾಗಿ ಆ ಹರಿಶ್ಚಂದ್ರನ ಮೇಲೆ ಕೋಪಿಸಿಕೊಂಡಾದ್ದರಿಂದ ಆತನ ಸಭೆಗೆ ಹೋಗಿ ಆಲೋಚಿಸೋಣ. ನಡೆ ಆಗಬಹುದು, ನಡೀರಿ ನಡೀರಿ ಗುರುಗಳೇ. ಸಚಿವವರ ಪೇಳು ಬೇಗ. ಸತ್ಯಕೀರ್ತಿ, ಸಚಿವವರ ಪೇಳು ಬೇಗ, ಪ್ರಜೆಗಳ್ವಾರ್ತೆಯಂತು ಬಾಳ್ವರೇ. ಸಚಿವವರ ಪೇಳು ಬೇಗ. ಸತ್ಯಕೀರ್ತಿ, ಅಜವಿನೂತನ ದಯದೋಳೆಲ್ಲರೂ ಸತ್ಯಕೀರ್ತಿ, ಅಜವಿನೂತನ ದಯದೋಳೆಲ್ಲರೂ ಅತುಳ ಕೀರ್ತಿಯಂತು ಬಾಳ್ವರೇ. ಅತುಳ ಕೀರ್ತಿ
ಅತುಳ ಕೀರ್ತಿಯಂತು ಬಾಳ್ವರೆ ಸಚಿವವರ ಹೇಳೋ ಬೇಗ ಸೈನ್ಯಾಧಿಪತಿ ಋತುಗಳ್ ಮಾಡಿ ವಿಪ್ರರೆಲ್ಲ ಶ್ರೀ ಮಂತ್ರಿ ಸೈನ್ಯಾಧಿಪತಿಗಳೇ ಋತುಗಳ್ ಮಾಡಿ ವಿಪ್ರರೆಲ್ಲ ಶ್ರೀ ಪತಿಯ ಧ್ಯಾನದೊಳಿರುತ್ತರಾಗೆ ಋತುಗಳ್ ಮಾಡಿ ವಿಪ್ರರೆಲ್ಲ ಶ್ರೀ ಪತಿಯ ಧ್ಯಾನದೊಳಿರುತ್ತರಾಗೆ ಅತಿ ಮೋದದಿ ಸುಖಾದಿ ಬಾಳ್ವರೆ ಅತಿ ಮೋದದಿ ಸುಖಾದಿ ಬಾಳ್ವರೆ ಅತುಳ ಕೀರ್ತಿಯಂತು ಬಾಳ್ವರೆ ಸಚಿವವರ ಹೇಳೋ ಬೇಗ ಎಲ್ಲ ಈ ಮಂತ್ರಿ ಸೈನ್ಯಾಧಿಪತಿಗಳೇ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಮಂತ್ರಿ ಸೈನ್ಯಾಧಿಪತಿಗಳೇ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಬೆಳೆದು ಪೈರುಗಳು ಬೆಳೆಗಳಾಗಿವೆ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಬೆಳೆದು ಪೈರುಗಳು ಬೆಳೆಗಳಾಗಿವೆ ನಳಿನ ನಾಭನ ಕಾಯದೊಳೆಲ್ಲರೂ ನಳಿನ ನಾಕ್ಷನ ದಾಯದೊಳೆಲ್ಲರೂ ಅತುಳ ಕೀರ್ತಿಯಂತು ಬಾಳ್ವರೆ ಸಚಿವವರ ಹೇಳೋ ಬೇಗ ಎಲೆ ಸಚಿವೋತ್ತಮನಾದ ಸತ್ಯಕೀರ್ತಿಯೇ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸತ್ಯಸಂಧರಾಗಿ ದೈವಧ್ಯಾನ ನಿರತರಾಗಿ ಸುಖದಿಂದ ಬಾಳುತ್ತಿರುವರೇ ತಿಳಿಸು. ಮಹಾಪ್ರಭು, ವಿಜ್ಞಾಪಿಸಿಕೊಳ್ಳುವೆನು. ರಾಜಲಾಲಿಸೆ ಮಹಾಪ್ರಭು, ಸತ್ಯಕೀರ್ತಿ ರಾಜಲಾಲಿಸೆ ರಾಜಲಾಲಿಸೆ
ರಾಜನಾದ ನೀನು ರಾಜ್ಯವಾಳುತ್ತಿರುವಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಲ್ಲರೂ ತಮ್ಮ ತಮ್ಮ ಧರ್ಮಗಳಲ್ಲಿ ಜಾಗರೂಕರಾಗಿರುವರು. ಪ್ರಜೆಗಳು ಸತ್ಯವನ್ನು ಬಿಡದೆ ಪಾಲಿಸುತ್ತಿರುವರು. ದೇವತಾ ಪೂಜಾದಿಗಳು ಅಭಿವೃದ್ಧಿಯಾಗಿರುವುದು. ಸದಾ ಕಾಲಕ್ಕೆ ಮಳೆ ಬೆಳೆಗಳಿಂದ ಧನ ಧಾನ್ಯ ಸಮೃದ್ಧಿಯಾಗಿರುವುದು. ಸತ್ಯಸಂಧನಾದ ನೀನು ರಾಜ್ಯವಾಳುತ್ತಿರುವಾಗ ಯಾವುದು ತಾನೇ ಅಸಾಧ್ಯವಾದದ್ದು? ಬೇಷ್, ಬಹಳ ಸಂತೋಷ. ನಿನ್ನಂತಹ ಮಂತ್ರಿ ಶ್ರೇಷ್ಠನಿರುವಲ್ಲಿ ಸತ್ಯಕ್ಕೆ ಲೋಪ ಬರುವುದುಂಟೆ? ಸತ್ಯಕೀರ್ತಿ ಎಂಬ ಹೆಸರು ನಿನಗೆ ಅನ್ವರ್ಥವಾಗಿರುವುದು. ಆಗಲಿ, ನೀನು ನಿನ್ನ ಪೀಠವನ್ನು ಅಲಂಕರಿಸು. ಆಗಬಹುದು ಪ್ರಭು. ಎಲ್ಲ ಈ ಸೈನ್ಯಾಧ್ಯಕ್ಷನೇ, ನಮ್ಮ ರಾಜ್ಯದ ಸೈನ್ಯವು ಯಾವ ರೀತಿ ಇರುವುದು ತಿಳಿಸು. ವಿಜ್ಞಾಪಿಸಿಕೊಳ್ಳುವೆನು. ಮಹಾರಾಜರೇ, ನಮ್ಮ ಸೈನ್ಯವು ಶತ್ರುಗಳ ನಡಗಿಸಿ ತಮ್ಮ ಸತ್ಯಕೀರ್ತಿಯನ್ನು 4 ದಿಕ್ಕುಗಳಲ್ಲಿ ಪ್ರಕಟಿಸುತ್ತಿರುವುದು ಮತ್ತೇನ ಪಡೆ? ಬೇಷ್, ಬಹಳ ಸಂತೋಷ. ನಿನ್ನಂತಹ ಕೇಸರಂತೆ ಪರಾಕ್ರಮಿಯಾದ ಸೈನ್ಯಾಧ್ಯಕ್ಷನು ನನ್ನ ಸೈನ್ಯಕ್ಕಿರುವಲ್ಲಿ ಯಾವ ವಿಚಾರದಲ್ಲಿ ತಾನೇ ಲೋಪ ಉಂಟಾದೀತು? ಆಗಲಿ, ನೀನು ನಿನ್ನ ಪೀಠವನ್ನು ಅಲಂಕರಿಸು. ಪ್ರಭು. ಎಲ್ಲ ಈ ಮಂತ್ರಿ ಸೈನ್ಯಾಧಿಪತಿಗಳೇ, ದರೆಯೊಳು ಧನ್ಯಾನು ಧನ್ಯನಾದೆನೋನ, ದರೆಯೊಳು ಧನ್ಯಾನು ಧನ್ಯನಾದೆನೋನ, ಗೋವೆಯೊಳು ಧನ್ಯಾನು ಧನ್ಯನಾದೆನೋನ. ಈ ಪರಿ ಮಂತ್ರಿಯೋ ಸೈನ್ಯ ಪಾನಿರುವಲಿ, ಮಂತ್ರಿ ಸೈನ್ಯಾಧಿಪತಿಗಳೇ, ಪ್ರಭು ಪ್ರಭು. ಈ ಪರಿ ಮಂತ್ರಿಯೋ ಸೈನ್ಯ ಇರುವಲಿ, ಈ ಪರಿ ಮಂತ್ರಿಯೋ ಸೈನ್ಯ ಪಾರಿರುವಲಿ, ಎನ್ನಯ ರಾಜಕ್ಕೆ ಕೊರತೆಯೇನೋ? ಈ ಪರಿ ಮಂತ್ರಿಯು ಸೈನ್ಯ ಪರಿರುವಲ್ಲಿ, ಎನ್ನಯ ರಾಜಕ್ಕೆ ಕೊರತೆಯೇನೋ? ಅರೆಯೊಳು ಧನ್ಯನು ಧನ್ಯನಾದನು, ಭುವಿಯೊಳು ಧನ್ಯನು ಧನ್ಯನಾದನು. ರಾಜನು ನಾನಾಗೆ ಸೇಜನೆಂದೆನಿಸಿದೆ, ಮಂತ್ರಿ ಸೈನ್ಯಾಧಿಪತಿಗಳೇ,
ರಾಜನು ನಾನಾಗಿ ತೇಜನೆಂದೆನಿಸಿದೆ ರಾಜ್ಯ ಸಾಮ್ರಾಜ್ಯವ ನಾ ಪಡೆದೇನೋ ರಾಜನು ನಾನಾಗಿ ತೇಜನೆಂದೆನಿಸಿದೆ ರಾಜ್ಯ ಸಾಮ್ರಾಜ್ಯವ ನಾ ಪಡೆದೇನೋ ಧರೆಯೊಳು ಧನ್ಯನು ಧನ್ಯನಾದೆನು ಭುವಿಯೊಳು ಧನ್ಯನು ಧನ್ಯನಾದೆನು ಬೇಷ್, ಬಹಳ ಸಂತೋಷ. ನಿಮ್ಮಂತಹ ಮಂತ್ರಿ ಸೈನ್ಯಾಧಿಪತಿಗಳಿಂದಲೇ ನಮ್ಮ ರಾಜ್ಯವು ಸತ್ಯ ಧರ್ಮ ನ್ಯಾಯ ನೀತಿಗಳಿಂದ ಪ್ರಜ್ವಲಿಸುತ್ತಿರುವುದು. ಮಹಾರಾಜರಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ಪ್ರಭು, ತಾಪರಾಜ ಶ್ರೇಷ್ಠರಾದ ವಿಶ್ವಾಮಿತ್ರ ಮುನಿಗಳು ತಮ್ಮ ಆಸ್ಥಾನಕ್ಕೆ ದಯಮಾಡಿಸುತ್ತಿರುವುದು. ಏನು, ವಿಶ್ವಾಮಿತ್ರ ಮಹರ್ಷಿಗಳು ಆಗಮಿಸುತ್ತಿರುವರೇ? ಅವರನ್ನು ಉಚಿತವಾದ ಸನ್ಮಾನಗಳಿಂದ ಆಸ್ಥಾನಕ್ಕೆ ಕರೆದುಕೊಂಡು ಬಾ. ಅಲ್ಲಿರೋ ಮಹಾಪ್ರಭು, ನಿನ್ನ ಅಪ್ಪಣೆಯಾದರೆ ನಾನಿನ್ನು ಸೇನಾ ರಕ್ಷಣೆಗೆ ಹೊರಡುವೆನು. ಆಗಬಹುದು ಸೇನಾಧಿಪತಿ. ಹೌದು ಪ್ರಭು. ಏನು, ತಪಸ್ವಿಗಳು ನಿಮಿತ್ತವಿಲ್ಲದೆ ಬರತಕ್ಕವರಲ್ಲ. ಯಾವ ಕಾರಣದಿಂದ ಬರುತ್ತಿರೋ ಕಾಣಿನಲ್ಲ. ಆಗಲಿ, ವಿಚಾರಿಸಿ ತುಳಿವೇನು. ಎಲೆ ನಕ್ಷತ್ರಿಕನೇ, ಅತ್ತ ನೋಡು. ಗುರುಗಳೇ, ನವರತ್ನ ಖಚಿತವಾಗಿಯ ನವರತ್ನ ಖಚಿತವಾಗಿಯ ಸವಿಮಲ ಪೀಠಾಗ್ರದಲ್ಲಿ ನೆಲೆಸಿದೆ. ಅವನಿಕಾಂತಂ ಬಳೆವನು ಅವನೇ ಕಾಂತ ಬಳೆವನು ರವಿಮಂಡಲದಿಂದಲೇ ಸೇವಾ ಪೂರ್ವ ದಿನ ಪಲ್ಲವೋ ನವರತ್ನ ಖಚಿತನಾದ ಸಿಂಹಾಸನಾರೂಢನಾಗಿ ರವಿಯಂತೆ ಬೆಳಗುತ್ತಿರುವನಲ್ಲ, ಅವನ ಸಭೆಗೆ ಹೋಗಿ ಮುಂದಿನ ಚಾಲನೆ ಮಾಡುವೆನು. ಮಹರ್ಷಿಗಳಿಗೆ ವಂದಿಸುವೆವು. ದೇವೇಂದ್ರ, ಹರಿಶ್ಚಂದ್ರ, ನಿನಗೆ ಶುಭವಾಗಲಿ. ಮಹಾತ್ಮರೇ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ಮಹಾತ್ಮರೇ, ನಿಮ್ಮ ಸುಖಾಗಮನದಿಂದ ನಮ್ಮ ರಾಜ್ಯವು ಪಾವನವಾಯಿತು. ಈ ಸೂರ್ಯವಂಶವು ಪವಿತ್ರವಾಯಿತು. ನಾನು ಕೃತಾರ್ಥನಾದೆನು. ಈ ನನ್ನ ಪ್ರಜೆಗಳು ನಾನು ಕೂಡ ಧನ್ಯರಾದೆವು. ನಮ್ಮ ಸತ್ಕಾರವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಯಾರಲ್ಲಿ? ಸೇವಕನೇ, ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಾ. ಆಗಬಹುದು ಪ್ರಭು.
ಸಂಗಂ ಬಹುಪಾಪಭಂಗಂ ಮಹನೀಯರ ಸಂಗಂ ಬಹುಪಾಪಭಂಗಂ ಚರಣಗಳೋ ತಲು ಕರಗಳ ಪಾವನ ಮಹಾತ್ಮರೇ, ಹರಿಶ್ಚಂದ್ರ, ಚರಣಗಳೋ ತಲು ಕರಗಳ ಪಾವನ ಹರಿಯಲು ವಂದನೆ ತಿರಕೆ ಭೂಷಣವೇ ಚರಣಗಳೋ ತಲು ಕರಗಳ ಪಾವನ ಅರಿಯಲು ವಂದನೆ ತಿರಕೆ ಭೂಷಣವೇ ಮಹನೀಯರ ರಸು ಸಂಗಂ ಬಹುಪಾಪಭಂಗಂ ಮಹನೀಯರ ರಸು ಸಂಗಂ ಲೆಕ್ಕಬಿಡ್ರಿ. ನಿಮ್ಮಯ ಪಾದದ ನಿಮ್ಮಯ ಪಾದದ ಸ್ಪರ್ಶದಿಂದ ನಿಮ್ಮಯ ಪಾದದ ಸ್ಪರ್ಶದಿಂದ ಪಾವನನಾದನೋ ಈ ಹರಿಶ್ಚಂದ್ರ ನಿಮ್ಮಯ ಪಾದದ ಸ್ಪರ್ಶದಿಂದ ಪಾವನನಾದನೋ ಈ ಹರಿಶ್ಚಂದ್ರ ಮಹನೀಯರ ರಸು ಸಂಗಂ ಬಹುಪಾಪಭಂಗಂ ಮಹನೀಯರ ರಸು ಸಂಗಂ ರಾಜೇಂದ್ರನೇ, ಇಷ್ಟಾರ್ಥ ಸಿದ್ಧಿರಸ್ತು. ನಿನ್ನ ನಮ್ರ ಭಾವಾಚಾರಗಳಿಂದ ನಾವು ಸಂತುಷ್ಟರಾದೆವು. ನಾವೆಲ್ಲಿಯೂ ನಿನ್ನಂಥ ರಾಜನನ್ನು ನೋಡಿಯೂ ಇಲ್ಲ, ಕೇಳಿಯೂ ಇಲ್ಲ. ಆದರೆ ಈಗ ನಾವೊಂದು ಮಹಾಯಜ್ಞವನ್ನು ಮಾಡಲಾರಂಭಿಸುವೆವು. ಅದು ಬಹು ದ್ರವ್ಯ ಸಹಾಯವಾಗುವುದು. ಆ ಯಜ್ಞಕ್ಕೆ ತಕ್ಕ ದ್ರವ್ಯವನ್ನು ಕೊಡಲು ನನ್ನಿಂದ ಸಾಧ್ಯವೇ? ಮಹಾತ್ಮರೇ, ಹಾಗಾದರೆ ನನ್ನಿಂದ ಸಾಕಷ್ಟು ದ್ರವ್ಯವನ್ನು ಸ್ವೀಕರಿಸಿ ನನ್ನನ್ನು ಧನ್ಯನನ್ನಾಗಿ ಮಾಡಬೇಕೆಂದು ಬೇಡಿಕೊಳ್ಳುವೆನು. ಅಲ್ಲದೆ ತಮಗೆ ಬೇಕಾಗಿರುವ ದ್ರವ್ಯವೆಷ್ಟು ಪೂಜ್ಯರೇ? ಆಹಾ, ಈ ರಾಜನ ಗಾಂಭೀರ್ಯವು ಎಷ್ಟು ಶ್ಲಾಘನೀಯವಾಗಿರುವುದು. ಆಗಲಿ, ಈ ನುಡಿಯಿಂದಲೇ ನನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುವೆ. ಅರಸನೇ, ಒಬ್ಬ ದೊಡ್ಡ ಮನುಷ್ಯನು ಉದ್ದವಾದ ಆನೆಯ ಮೇಲೆ ಅಂಬಾರಿಯನ್ನು ಕಟ್ಟಿಸಿ ಅದರ ಮೇಲೆ ಒಬ್ಬ ಮನುಷ್ಯನು ಕವಣೆಯಿಂದ ಮೇಲಕ್ಕೆ ಚಿಮ್ಮಿದರೆ ಅದು ಎಷ್ಟು ಎತ್ತರಕ್ಕೆ ಹೋಗುವುದೋ ಅಷ್ಟು ಉನ್ನತವಾದ ದ್ರವ್ಯವನ್ನು ಕೊಟ್ಟರೆ ಅಮ್ಮ ಯಜ್ಞವು ಪೂರ್ತಿಯಾಗುವುದು. ಅದು ಕೊಡಲು ನಿನ್ನಿಂದ ಸಾಧ್ಯವೇ? ಮಹಾತ್ಮರೇ, ತಮ್ಮ ಇಷ್ಟದಂತೆ ಧನರಾಶಿಯನ್ನು ಕೊಡುವೆನು. ಯಾರಲ್ಲಿ? ಸೇವಕನೇ, ವಿಶ್ವಾಮಿತ್ರ ಮಹರ್ಷಿಗಳ ಇಷ್ಟಾನುಸಾರವಾಗಿ ಧನರಾಶಿಯನ್ನು ಸಿದ್ಧಪಡಿಸುವಂತೆ ನಮ್ಮ ಕೋಶಾಧೀಶನಿಗೆ ತಿಳಿಸು. ಪ್ರಭು, ತಮ್ಮ ಇಷ್ಟದಂತೆ ಸಿದ್ಧವಾಗಿರುವುದು. ಮಹಾತ್ಮರೇ, ತಮ್ಮ ಇಷ್ಟಾನುಸಾರವಾಗಿ
ಧನರಾಶಿಯು ಸಿದ್ಧವಾಗಿರುವುದು. ನಕ್ಷತ್ರಿಕ ಅದನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆ. ನಕ್ಷತ್ರಿಕ ಗುರುಗಳೇ ಏನೋ ಇದು ಕೇಳಿದ ತಕ್ಷಣನೇ ಆಸ್ತಿ ಎಂದನಲ್ಲೋ. ಗುರುಗಳೇ ಏನಾದ್ರು ಒಂದು ಗುರುಗಳೇ ಆ ನಕ್ಷತ್ರಿಕ ಹರಿಚಂದ್ರ, ಅಡವಿಯಲ್ಲಿ ವಾಸ ಮಾಡುವ ನಾವು ಈ ಹಣವನ್ನು ಸಂರಕ್ಷಿಸಲಾರೆವು. ಯಜ್ಞಾರಂಭವಾಗುವವರೆಗೂ ಅದು ನಿನ್ನಲ್ಲಿಯೇ ಇರಲಿ. ಅವಶ್ಯಕತೆ ಇದ್ದಾಗ ಪಡೆಯುವೆನು. ತಮ್ಮ ಇಷ್ಟದಂತಾಗಲಿ ಪೂಜ್ಯರೇ. ಹರಿಚಂದ್ರ, ನಾವಿನ್ನೂ ಹೊರಡುವೆವು. ಆಹಾ, ಈ ರಾಜನ ಗಾಂಭೀರ್ಯವು, ಸ್ಥೈರ್ಯವು, ದ್ರಾತೃತ್ವವು, ಸತ್ಯಸಂಧತೆಯು ಇವು ಆಕರ್ಷಕರವಾಗಿರುವವಲ್ಲ. ಇಂಥ ವ್ಯಕ್ತಿಯನ್ನು ಸತ್ಯಭ್ರಷ್ಟನನ್ನಾಗಿ ಮಾಡುವುದು ಹೇಗೆ? ಆಗಲಿ, ಈತನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡುವುದಕ್ಕೆ ತಕ್ಕ ಉಪಾಯವನ್ನೇ ಮಾಡುವೆನು. ನಕ್ಷತ್ರಿಕ ನಾವಾಗುವ. ಅಯ್ಯೋ, ಏನ್ ಮಾಡೋದು? ವಿಶ್ವಾಮಿತ್ರ ಮುನಿಗಳು ಬಂದಿದ್ದೇನೆ. ನನ್ನಿಂದ ಸಾಕಷ್ಟು ದ್ರವ್ಯವನ್ನು ಸ್ವೀಕರಿಸಿದ್ದೇನು. ಪುನಃ ನನ್ನಲ್ಲಿಯೇ ಹಿಟ್ಟು ಓದದ್ದೇಕೆ? ಇದರಿಂದ ನನ್ನ ಮನಸ್ಸೇಕೋ ಬಹಳವಾಗಿ ಕಳವಳ ಪಡುತ್ತಿರುವುದು. ಅದು ಅಲ್ಲದೆ ರಾತ್ರಿಯಲ್ಲಿ ನಿದ್ರಿಸದೆ ಜಾಗರಣೆಯಿಂದಿರಬೇಕೆಂದು ಕುಲಗುರುಗಳಾದ ವಸಿಷ್ಠರು ಆಜ್ಞಾಪಿಸಿರುವರು. ನಿಮಿತ್ತವೇನೋ ತೋರದಲ್ಲ ಹಾ ಪರಮಾತ್ಮ. ಚಿತ್ರವೇನಿದು
ಕೇಳಿದಂದವೋ ಯಾಜಕನ ಕೇಳಿದಂದವೋ ಓಹ್, ಸಾಯಂಕಾಲವಾಯಿತು. ಎಚ್ಚರಿಕೆಯ ಸೂಚನೆಯು ಬರುತ್ತಿರುವುದು. ನಾನಿನ್ನು ಅರಮನೆಗೆ ಹೋಗಿ ವ್ರತವನ್ನು ಆಚರಿಸಿ ಕುಲಗುರುಗಳ ಅಪ್ಪಣೆಯಂತೆ ഇരുಳಲ್ಲಿ ಜಾಗರಣೆಯನ್ನು ಮಾಡುವೆನು. ഇരുಳೆಲ್ಲ ನಿದ್ರೆ ಇಲ್ಲದೆ ಆಮೆಯಾಗಿ ರೆಪ್ಪೆಗಳನ್ನು ಬಡಿಯುತ್ತಾ ಓಡಾಡುತ್ತಿರುವೆ. ಮಿತ್ರನೇ, ನಿದ್ರೆಯು ಜನಗಳಿಗೆ ಬಹಳ ಅನಾರೋಗ್ಯವನ್ನುಂಟು ಮಾಡುವುದು. ಅಂತಹ ನಿದ್ರೆ ಇಲ್ಲದೆ ಹೇಳುವೆನು ಕೇಳು ಮಿತ್ರ. ಹೇಳು ಮಿತ್ರ. ಜಾಗರಣೆ ಮಾಡಬೇಕೆಂದು ಅಪ್ಪಣೆ ಕೊಟ್ಟಿರುವ ಕುಲಗುರುಗಳ ಆಶಯವೇನೋ ತೋರಿ ಬರಲಿಲ್ಲ. ನವಿಚಾರ ಮರ್ಹಂತಿ ಗುರುಶಾಸನಾನಿ ಎಂಬಂತೆ ಗುರುಗಳ ನಿಯೋಗವು ವಿಚಾರಿಸಲ್ಪಡತಕ್ಕದ್ದು. ಮಿತ್ರನೇ, ನಿನ್ನ ಆಗಮನವನ್ನೇ ಕಾಯುತ್ತಿರುವ ದೇವಿಯ ಇಷ್ಟಾರ್ಥ ಭಂಗವೇ ಸಹ ನಿನ್ನ ಜಾಗರಣೆಗೆ ಇನ್ನೇನು ಆಶ್ರಯವಿಲ್ಲ. ಮಿತ್ರನೇ, ನಿನ್ನ ಪರಿಹಾಸ್ಯವ ಸಾಕು. ಈಗ ದೇವಿಯು ನನ್ನ ವಿಚಾರದಲ್ಲಿ ಹೇಗೆ ಯೋಚಿಸುತ್ತಿರಬಹುದು? ಕೇಳಬೇಕೇ, ಕೋಪಿಸಿಕೊಂಡೇ ಇರುವರು. ಹಾಗಾದರೆ ಹೋಗೋಣ ಬಾ ಮಿತ್ರ. ಅದೇಕೋ ನನ್ನ ಪ್ರಾಣಕಾಂತನನ್ನು ನೋಡದೆ ನನ್ನ ಮನಸ್ಸೇ ಸಮಾಧಾನವಾಗಿಲ್ಲವಲ್ಲೇ. ದೇವ್, ಸೈರ್ಸ್, ಏತಕ್ಕಾಗಿ ಈ ರೀತಿ ಚಿಂತಿಸುತ್ತಿರುವೆ? ಇದೊಂದು ದಿನ ಮಾತ್ರ. ಈ ರಾತ್ರಿ ವಿರಹ ವೇದಿಯನ್ನು ನೀನು ಸೈರಿಸಲೇಬೇಕು. ಏಕೆಂದರೆ ಕಾರಣಾಂತರದಿಂದ ಯಾವುದೋ ವಿಚಾರದ ನಿಮಿತ್ತ ಇರತ್ತೆ ತೊಂದರೆಯಾಗಬಹುದು. ಅದಕ್ಕಾಗಿ ಇಷ್ಟೊಂದು ಬೇಸರಗೊಂಡರೆ ಹಬ್ಬಬ್ಬ, ಛೀ, ಲಜ್ಜೆಗೆಟ್ಟವಳೆ. ಆಗಲಿ, ಮಹಾರಾಜರು ಬರುವ ವೇಳೆಯಾಯಿತು. ಬನ್ನಿ, ರತ್ನಾಭರಣಗಳನ್ನು ಸ್ವೀಕರಿಸಿ ಪುನಃ ನೀವು. ಬೇಡ, ನಾನು ಯಾವ ಆಭರಣಗಳನ್ನು ಸ್ವೀಕರಿಸುವುದಿಲ್ಲ. ಅವುಗಳಿಂದ ನನಗೆ ಯಾವ ಅವಶ್ಯಕತೆಯೂ ಇಲ್ಲ. ಹಾಗೆಂದರೆ ಹೇಗೆ? ಸ್ವೀಕರಿಸಲೇಬೇಕು. ಮಿತ್ರನೇ, ಆಭರಣಗಳನ್ನು ಕೊಡುತ್ತಿರುವ ಚಾರುಮತಿಯೊಡನೆ ರಾಣಿ ಏನೋ ಯೋಚಿಸುತ್ತಿರುವರು. ಮಿತ್ರನೇ, ಹೌದು, ನಿಜ. ಮರೆಯಲ್ಲಿ ನಿಂತು ಇವರ ಮಧುಲಾಪಗಳನ್ನು ಕೇಳೋಣ. ದೇವಿ, ನನ್ನ ಮಾತುಗಳನ್ನು ಕೇಳಿ. ಬನ್ನಿ, ಆಭರಣಗಳನ್ನು ನೀಡುತ್ತೇನೆ. ಸಾಕು ಸುಮ್ಮನೆ. ನನ್ನ ಕಾಂತರನ್ನು ನೋಡದೆ ವಿರಹ ವೇದನೆಯಿಂದ ನಾನು ಬಳಲುತ್ತಿರುವೆನು. ಮಿತ್ರನೇ, ರಾಣಿಯು ಏನೋ ಯೋಚಿಸುತ್ತಿರುವರು. ಮಿತ್ರ,
ಹೀಗೆ ಮಾತನಾಡುವುದು ಸಹಜ. ಬಾ, ಹತ್ತಿರಕ್ಕೆ ಹೋಗೋಣ. ಆಗ್ಬೋದು ಮಿತ್ರ. ಸರಿ, ನನ್ನ ಕಾಂತನು ಇಷ್ಟೊಂದು ಉದಾಸೀನನಾಗಲು ಕಾರಣವೇನು? ಶಾಂತಳಾಗು ದೇವಿ, ಶಾಂತಳಾಗು. ಏತಕ್ಕಾಗಿ ಈ ರೀತಿ ಚಿಂತಿಸುತ್ತಿರುವೆ? ಹಾಗಾದರೆ ಅವರಿಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲವೇ? ದೇವಿ, ಏತಕ್ಕಾಗಿ ಈ ರೀತಿ ಮಾತನಾಡುತ್ತಿರುವೆ? ಈ ಚಿಂತೆಯನ್ನೆಲ್ಲ ಬಿಡು. ಅಲ್ಲದೆ ಮಹಾರಾಜರು ಕೊಬ್ಬಿರುವುದು ನಿನ್ನಿಂದಲೇ. ಏಕೆ ಗೊತ್ತೇ? ಅದೇಕೆ? ನನಗೆ ಗೊತ್ತು. ನಾನು ಮೊದಲೇ ಹೇಳಿಲ್ಲವೇ, ಮಹಾರಾಜರಿಗೆ ಅನೇಕ ಸ್ತ್ರೀಯರು ಇದ್ದಾರೆ, ಅಲ್ಲದೆ ಬಹಳ ಕೆಲಸ ಕಾರ್ಯಗಳು ಇದ್ದಾವೆ. ಚಾರುಮತಿ, ಸುಳ್ಳನ್ನು ಹೇಳಿ ಮಹಾರಾಜರನ್ನು ದೂಷಿಸಿ ರಾಣಿಯವರಿಗೆ ಕೋಪ ಬರುವಂತೆ ಬಲಪಡಿಸುವೆಯಾ? ತಾಳು ತಾಳು ಮಿತ್ರ, ಸಖಿಯರು ಹೀಗೆ ಹೇಳುವುದು ಯುಕ್ತವೇ ಸರಿ. ಸ್ವಾಮಿ, ನಮಸ್ಕರಿಸಿ. ಕಾಂತೆ, ನಿನಗೆ ಮಂಗಳವಾಗಲಿ. ಮಹಾರಾಣಿಯವರಿಗೆ ಮಂಗಳವಾಗಲಿ. ನಿನಗೆ ಶುಭವಾಗಲಿ. ಸಖಿ, ರಾತ್ರಿ ಇಡೀ ಜಾಗರಣೆಯಿಂದ ನನ್ನ ಕಾಂತನ ಕಣ್ಣುಗಳು ಕೆಂಪಾಗಿ ಎಷ್ಟೊಂದು ಸುಂದರವಾಗಿ ಕಾಣುತ್ತಿರುವರಲ್ಲ. ಪರಿಯನ್ನು ತಿಳಿ ಪಡೆ ತ್ವರಿತಗೊಳ್ಳನ್ನಯ ಗುರುಗಳ ಕೇಳಿ. ಸರಸಿಜ ಮುಖಿಯನ್ನ ಪರಿಯನ್ನು ತಿಳಿ ಪಡೆ ತ್ವರಿತಗೊಳ್ಳನ್ನಯ ಗುರುಗಳ ಕೇಳಿ. ಮನ್ನಿಸು ಬಾಮಿನಿ ಪರಾಧವ ಸನ್ನತವೇಣಿ. ದೇವಿ, ಜಾಗರಣೆ ಮಾಡುವ ಸಲುವಾಗಿ ರಾತ್ರಿ ಬಾರಲಿಲ್ಲವಾದ ಕಾರಣ ನೀನು ಕೋಪಿಸಬಾರದು. ಚಾರಣಿ, ಸಮಾಚಾರವೇನು? ಏನು? ಆ ತಪಸ್ವಿಗಳನ್ನು ಬಹಳ ಮರ್ಯಾದೆಯಿಂದ ಸತ್ಕರಿಸಿ ಆಸ್ಥಾನಕ್ಕೆ ಕರೆದುಕೊಂಡು ಬಾ. ದೇವಿ, ತಪಸ್ವಿಗಳು ಬರುತ್ತಿರುವರು. ಆಹೋ ಏನಿ ಚಿತ್ರವೋ ಬಹುವಿಧ ಸಂಕಟವೋ
ಕಡಂಬಕವೋ ಅವಯೇತಿ ಚಿತ್ರವೋ ಬಹುವಿಧ ಸಂಕಟವೋ ಮಹಾಂಧಕಾರ ಕಾರ್ಯವೋ ಧೂಮ ಕಡಂಬಕವೋ ಇದೇನು ನಕ್ಷತ್ರಂಗಳು ಧರಣಿಗೆ ಬಿದ್ದು ಪುದೆ ಇದೇನು ನಕ್ಷತ್ರಂಗಳು ಧರಣಿಗೆ ಬಿದ್ದು ಪುದೆ ಇದೇನು ಉಲ್ಕಾ ಪಾತವು ಭೂಮಿಯ ಕೊಂಬಿಪುದೆ ಅವಯೇತಿ ಚಿತ್ರವೋ ಬಹುವಿಧ ಸಂಕಟವೋ ಮಹಾಂಧಕಾರ ಕಾರ್ಯವೋ ಧೂಮ ಕಡಂಬಕವೋ ಆಹಾ ಗುರುಗಳು ಮಾಡಿರುವ ಈ ಶಾಂತಿಯಿಂದಲೇ ಈ ಉತ್ಪಾದಕಗಳು ತೊಲಗಿ ಹೋಗುವುದು. ಆದ್ದರಿಂದಲೇ ಈ ಶಾಂತೋದಕವನ್ನು ರಾಜ ದಂಪತಿಗಳಿಗೆ ಪೋಷಿಸಿ ಬರುವಂತೆ ಆಜ್ಞಾಪಿಸಿರುವರು. ತಪಸ್ವಿಗಳಿಗೆ ವಂದಿಸುವೆವು. ಸ್ವಾಮಿ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ಇಲ್ಲೇ ಕುತ್ಕೊಂಡ್ಬಿಡ. ಸಖಿ ಚಾರುಮತಿ, ಕುಮಾರ ಲೋಹಿತಾಶ್ವನನ್ನು ಕರೆದುಕೊಂಡು ಬಾ. ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ. ತಾಯಿ ತಂದೆಯ ಸೇವೆಯ ಯೋಗ ವೇದ ಸಾರುವ ದೇವರೇ ತಾಯಿ. ವೇದ ಸಾರುವ ದೇವರೇ ತಾಯಿ. ಜ್ಞಾನದಾತ ಗುರುದೇವರೇ ತಂದೆ. ಜ್ಞಾನದಾತ ಗುರುದೇವರೇ ತಂದೆ. ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ. ತಾಯಿ ತಂದೆಯ ಸೇವೆಯ ಯೋಗ. ತಾಯಿ ತಂದೆಯವರಿಗೆ ವಂದಿಸುವೆನು. ಕುಮಾರ ನಿನಗೆ ಕೀರ್ತಿಶೀಲನಾಗು. ಋಷಿಮುನಿಗಳಿಗೆ ವಂದಿಸುವೆನು. ಕುಮಾರ ಕೀರ್ತಿಶೀಲನಾಗು. ಚಾರುಮತಿ, ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಾ. ಆಗಲಿ ಪ್ರಭು. ಪೂಜೆಯ ಮಾಡುವೆವು ಗುರುದೇವರ ಪಾದವ ಹಿಡಿಯುವೆವು. ಪೂಜೆಯ ಮಾಡುವೆವು ಗುರುದೇವರ ಪಾದವ ಹಿಡಿಯುವೆವು. ಜಗದೊಳ್ಳು ಗುರುವೇ ಪೂಜನೆಂದೆನ್ನಿಸಿರುವೆ. ಜಗದೊಳ್ಳು ಗುರುವೇ ಪೂಜನೆ
ಮಾಜದೆ ಗುರುದೇವ ನೀನ ಭಯವ ನೀಡೋ ಪೂಜೆಯ ಮಾಡುವೆವೋ ಗುರುದೇವರ ಪಾದವ ಹಿಡಿಯುವೆವೋ. ಅನವರತವು ನಿಮ್ಮ ಭಜಿಸುವೆವು ಗುರುವೇ. ಅನವರತವು ನಿಮ್ಮ ಭಜಿಸುವೆವು ಗುರುವೇ. ಭಕ್ತರ ಕರುಣಿಸಿ ಕಾಯೋ ಗುರುದೇವ. ಭಕ್ತರ ಕರುಣಿಸಿ ಕಾಯೋ ಗುರುದೇವ. ಪೂಜೆಯ ಮಾಡುವೆವೋ ಗುರುದೇವರ ಪಾದವ ಹಿಡಿಯುವೆವು. ಮಹಾತ್ಮರೇ, ಈಗ ನಾನು ಕೃತಾರ್ಥನಾದೇನು. ಮಹಾರಾಜ ಜಯಶೀಲನಾಗು. ತಾವು ಬಂದ ಕಾರ್ಯವೇನು? ರಾಜೇಂದ್ರನೇ, ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳು ಆಶೀರ್ವದಿಸಿದ ಈ ಶಾಂತೋದಕವನ್ನು ಮೋಕ್ಷಿಸಿ ಬರುವಂತೆ ನನ್ನ ಕೈಯಲ್ಲಿ ಕೊಟ್ಟು ಕಳಿಸರು. ಇದನ್ನು ಪರಿಗ್ರಹಿಸಿ. ಧನ್ಯ ಮಹರ್ಷಿ. ಮಹಾರಾಣಿ, ಕುಲಗುರುಗಳ ಅಪ್ಪಣೆಯಂತೆ ದೇವರ ಪೂಜೆ ನಡೆಯಿತು. ಇನ್ನು ದಾನ ಧರ್ಮ ವ್ರತ ನಿಯಮಗಳನ್ನು ತಪ್ಪದೇ ಆಚರಣೆ ಮಾಡುವಳಾಗು. ಆಗಬಹುದು ಪೂಜ್ಯರೇ. ಮಹಾರಾಜ, ನಾನಿನ್ನು ಹೊರಡುವೆನು. ನಿನಗೆ ಜಯವಾಗಲಿ. ಸ್ವಾಮಿ, ಪ್ರಾಣೇಶ್ವರ, ನಿಮ್ಮ ಜಾಗರಣೆ ವಿಚಾರವನ್ನು ತಿಳಿಯದೆ ನಾನು ಅಪರಾಧವನ್ನು ಮಾಡಿದೆ. ಈ ಅಪರಾಧವನ್ನು ಮನ್ನಿಸಿ ಸ್ವಾಮಿ. ದೇವಿ, ದೇವಿ, ಚಿಂತೆಯನ್ನು ಬಿಡು. ಇನ್ನು ಕುಮಾರ ಹುಟ್ಟಿದ ದಿನವಾದ ಇಂದು ದಾನ ಧರ್ಮ ವ್ರತನೇಮ ನಿಯಮಗಳನ್ನು ಕೈಗೊಂಡು ಪ್ರಜೆಗಳಿಗೆ ಶುಭವನ್ನು ಕೋರೋಣ. ಹಾಗೆ ಆಗಲಿ ಸ್ವಾಮಿ. ನಡಿ.